ದೃಶ್ಯವನ್ನ ನೋಡ್ತಾ ಇದ್ವಿ. ಬಿಗ ಹರಿಪ್ರಸಾದ್ ಅವರು ವಾಗ್ವಾದವನ್ನ ನಡೆಸ್ತಾ ಇದ್ದಾರೆ. ಎರಡೇ ಸಾಲಲ್ಲಿ ಭಾಷಣವನ್ನ ಮುಗಿಸಿದ್ದಾರೆ ರಾಜ್ಯಪಾಲರು. ವಿಧಾನಸೌಧದಿಂದ ಹೊರ ನಡೀತಾ ಇರುವಂತಹ ದೃಶ್ಯವನ್ನ ನೋಡಿ ಎಲ್ಲರನ್ನ ವೆಲ್ಕಮ್ ಮಾಡಿ ಶುಭಾಶಯ ಹೇಳಿ ಅಲ್ಲಿಂದ ಹೊರಗೆ ಹೋಗಿದ್ದು. 11 ಪ್ಯಾರ ಅಲ್ಲ, ರಾಜ್ಯ ಸರ್ಕಾರ ಕೊಟ್ಟಂತ ಭಾಷಣದ ಒಂದೇ ಒಂದು ಲೈನ್ ಅನ್ನು ಕೂಡ ಅವರು ಹೇಳೋದಕ್ಕೆ ಮುಂದಾಗಲೇ ಇಲ್ಲ. ಎರಡೇ ಸಾಲಲ್ಲಿ ಎಲ್ಲರನ್ನ ವೆಲ್ಕಮ್ ಮಾಡಿ ಅಲ್ಲಿಂದ ಹೊರ ನಡೆದಂತಹ ದೃಶ್ಯವನ್ನ ನೋಡ್ತಾ ಇದ್ವಿ. ಆಸ್ ಎಕ್ಸ್ಪೆಕ್ಟೆಡ್ ಇವತ್ತು ಹೀಗೆ ಮಾಡಬಹುದು ಅನ್ನುವಂಥ ಚರ್ಚೆ ಏನಿತ್ತು, ಈ ಪ್ರಶ್ನೆಗಳೇನಿತ್ತು, ಕುತೂಹಲ ಏನಿತ್ತು, ಅದಕ್ಕೆ ತಕ್ಕಂತೆ ರಾಜ್ಯಪಾಲರು ಒಳಗೆ ಬಂದ್ರು. ತಮಗೇನು ಅನ್ಸುತ್ತೆ ಅಂದ್ಕೊಂಡು ಬಂದಿದ್ರು ಅದನ್ನ ಮಾಡಿ ವಾಪಸ್ ಹೋಗ್ತಾ ಇದ್ದಾರೆ. ಬಟ್ ಇಲ್ಲಿಂದ ಏನಾಗುತ್ತೆ ಅನ್ನೋದೇ ಸದಕ್ಕಿರುವಂತಹ ಕುತೂಹಲ. ಯಾಕಂದ್ರೆ ಇದಕ್ಕಿಂತ ಮೊದಲಿಗೆ ಕಾಂಗ್ರೆಸ್ ನಾಯಕರು ಮಾತನಾಡ್ತಾ ಇದ್ರು, ಹಾಗೇನಾದ್ರೂ ಅವರು ಭಾಷಣವನ್ನ ಓದಿಲ್ಲ ಅಂತಿದ್ರೆ, ಹೊರ ನಡೆದ್ಬಿಟ್ರೆ ನಾವು ಕಾನೂನಾತ್ಮಕವಾದಂತಹ ಹೋರಾಟವನ್ನ ಮಾಡ್ತೀವಿ ಅನ್ನುವಂತಹ ಕಾಂಗ್ರೆಸ್ ನಾಯಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರತಿಭಟಿಸ್ತಾ ಇದ್ದಾರೆ. ಆ ದೃಶ್ಯವನ್ನ ನೋಡ್ತಾ ಇದ್ದಾರೆ. ಎರಡೇ ಸಾಲಲ್ಲಿ ಭಾಷಣ ಮುಗಿಸಿ ಹೊರ ಹೋಗ್ತಾ ಇದ್ದಾರೆ ರಾಜ್ಯಪಾಲರು. ಇದನ್ನ ವಿರೋಧಿಸ್ತಾ ಇದ್ದಾರೆ. ನಿಮ್ಮ ಕರ್ತವ್ಯ ಓದಲೇಬೇಕು ಅನ್ನುವಂಥ ಪಟ್ಟನೆ ನೀಡಿದ್ರು ಕಾಂಗ್ರೆಸ್ ನಾಯಕರು. ಬಟ್ ಅವ್ರು ಅನ್ಕೊಂಡಂಗೆ ಆಗಿಲ್ಲ. ಸೊ ಆ ಕಾರಣದಿಂದ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ವಿಧಾನಸೌಧದಿಂದ ಹೊರ ನಡೀತಾ ಇದ್ದ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಗೌರವಾನ್ವಿತ ರಾಜ್ಯ ಗೌರವಾನ್ವಿತ ರಾಜ್ಯಪಾಲರು ಅಗೌರವ ಮಾಡುವುದರ ಮೂಲಕ ಶಾಸಕರ ಒಂದು ಹಕ್ಕನ್ನ ಕಸಿದುಕೊಳ್ಳುವುದಕ್ಕಾಗಿ ಕೇಂದ್ರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಕ್ಕಂಥ ರಾಜ್ಯಪಾಲರ ವಿರುದ್ಧ ಈ ರೀತಿಯಾಗಿ ನಡೆದುಕೊಳ್ತಕ್ಕಂಥದ್ದು ನಾವು ಹೇಳ್ಬೇಕಾದ್ರೆ ಇಂಥ ವ್ಯವಸ್ಥೆಯನ್ನು ಖಂಡಿಸ್ತೇವೆ. ರಾಜ್ಯಪಾಲರು ಸಂವಿಧಾನಬದ್ಧವಾಗಿ ನಡ್ಕೋಬೇಕು. ಇಲ್ಲಿಂದ ಖಾಲಿ ಮಾಡಬೇಕು. ಇದು ಕರ್ನಾಟಕ ಕನ್ನಡಿಗರ ಹಕ್ಕು. ನಮ್ದು ಇವ್ರಿಗೆ ಓದ್ಸಕ್ ಕರ್ಕೊಂಡ್ಬಂದು ನಾವೆಲ್ಲ ರಾಜ್ಯ ಸರ್ಕಾರ ವ್ಯವಸ್ಥೆ ಇದ್ದಾಗ ಇವರ ರಾಜಭವನಕ್ಕೆ ಹೆಸರು ಬದಲಿ ಮಾಡುದು, ಶಿಕ್ಷಕ ಕಾಯ್ದೆ ಮಾಡುದು, ಮಹಾತ್ಮ ಗಾಂಧಿ ಯೋಜನೆನ ಜಾರಿ ಮಾಡ್ತಕ್ಕ ವಿರೋಧ ಮಾಡ್ತಕ್ಕಂಥದ್ದು, ಇದನ್ನ ಯಾರು ನಾವು ಸಹಿಸಕ್ಕಾಗಲ್ಲ. ಬಹಳ ಬೇಜಾರು ಮಾಡ್ತಾರೆ. ಪಬ್ಲಿಕ್ ಆದ್ರೆ ಬಿಡಂತ ಇವತ್ತು ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ಆರ್ಟಿಕಲ್ 163 ಅವಮಾನ ಮಾಡಿದ್ದಾರೆ. ಆರ್ಟಿಕಲ್ 163 ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನ್ ತೀರ್ಮಾನ ತಗೊಂತಾರೋ ಅದು ಫಾಲೋ ಮಾಡೋದು ಗವರ್ನರ್ ವಿಚಾರ. ಇದು ರಾಜ್ಯಕ್ಕೆ ಕೇಂದ್ರ ಮಾಡ್ತಿರೋ ಅನ್ಯಾಯ, ಕನ್ನಡಿಗರಿಗೆ ಬಿಜೆಪಿ ಮಾಡ್ತಿರೋ ಅನ್ಯಾಯ ಅಂತ ನಾನು ಹೇಳಕ್ ಬಯಸ್ತೇನೆ. ನಾನು ಕೂಡ ಅದೇ ಮಾತನ್ನ ಪುನರಾವರ್ತನೆ ಮಾಡ್ತಾ ಇದ್ದೀನಿ. ಇವತ್ತು ಗವರ್ನರ್ ಅವರ ಮುಖೇನ
ಕೇಂದ್ರ ಸರ್ಕಾರ, ವಿಶೇಷವಾಗಿ ನರೇಂದ್ರ ಮೋದಿರವರ ಸರ್ಕಾರ, ಬಿಜೆಪಿ ಸರ್ಕಾರ ಕನ್ನಡಿಗರಿಗೆ ಅವಮಾನ ಮಾಡಿದೆ. ಕನ್ನಡಿಗರ ನಿರಂತರವಾಗಿ ಮಲತಾಯಿ ಧೋರಣೆಯನ್ನು ನಾವು ಎದುರಿಸ್ತಾ ಬಂದಿದ್ದೀವಿ. ಇವತ್ತು ಗವರ್ನರ್ ಮಾಡಿರ್ತಕ್ಕಂಥದ್ದು ಕನ್ನಡಿಗರ ವಿರೋಧಿ, ಕರ್ನಾಟಕ ವಿರೋಧಿ ಕೃತ್ಯ. ಯಾವುದೇ ರೀತಿಯಾದಂಥ ಸಮರ್ಥವಾದಂಥ ಕಾರಣಗಳಿಲ್ಲದೆ ಇವತ್ತು ನಮ್ಮನ್ನು ಅಪಮಾನ ಮಾಡಿದ್ದಾರೆ. ಇದಕ್ಕೆ ಧಿಕ್ಕಾರವಿರಲಿ ಗವರ್ನರ್ ಅವರ ನಡೆಗೆ. ಬಂದ್ ಸೆಟ್ರಲ್ಲಿ ಅವರು ಒಂದ್ ಸೆಕೆಂಡ್ ಕೇಳೋದಕ್ಕೆ ನಾವು ಬಂದಿರೋದು ಇಲ್ಲಿಗೆ. ಸರ್, ರಾಜ್ಯಪಾಲರು ಈ ರೀತಿ ನಿರೀಕ್ಷೆ ಮಾಡಿದ್ರ ಸರ್? ಒಂದ್ ಸೆಕೆಂಡ್ ಅಲ್ಲ, ಲೆಟ್ ಯುವರ್ ಫ್ರೆಂಡ್ಸ್ ಗೆಟ್ ಸೆಟಲ್ಡ್ ಸರ್. ಸನ್ಮಾನ್ಯ ರಾಜ್ಯಪಾಲರು ಪ್ರತಿ ವರ್ಷದ ಆರಂಭದಲ್ಲಿ ಜಂಟಿ ಅಧಿವೇಶನ ಸೇರಿದಾಗ ಮತ್ತು ಹೊಸ ಸರ್ಕಾರ ಬಂದಾಗ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡ್ತಕ್ಕಂಥದ್ದು ಸಂವಿಧಾನದ ರೀತಿಯ ರಾಜ್ಯಪಾಲರ ಕರ್ತವ್ಯ. ಆರ್ಟಿಕಲ್ 176, 163 ಬಹಳ ಸ್ಪಷ್ಟವಾಗಿ ಹೇಳ್ತದೆ, ರಾಜ್ಯಪಾಲರು ಅವರು ತಯಾರು ಮಾಡಿದಂಥ ಭಾಷಣವನ್ನು ಓದಾಗಿಲ್ಲ. ಕ್ಯಾಬಿನೆಟ್ ಏನು ಪ್ರಿಪೇರ್ ಮಾಡಿಕೊಡ್ತದೆ, ಸರ್ಕಾರದ ಸಚಿವ ಸಂಪುಟ ಏನು ತಯಾರು ಮಾಡ್ತದೆ ಭಾಷಣ, ಆ ಭಾಷಣವನ್ನು ಓದಲೇಬೇಕು. ಇವತ್ತು ಜಂಟಿ ಅಧಿವೇಶನ ಕರೆಯಲಾಗಿದೆ. ಯಾಕಂದ್ರೆ ಇದು ಮೊದಲನೇ ವರ್ಷ, ಮೊದಲನೇ ದಿವಸ ಅಧಿವೇಶನ, ಮತ್ತೆ ಮೊದಲನೇ ಜಂಟಿ ಅಧಿವೇಶನ. ಜೊತೆಗೆ ವಿಶೇಷ ಅಧಿವೇಶನ ಕೂಡ ಕರೆದಿದೆ. ಕಾರಣ ಯಾಕಪ್ಪ ಅಂತಂದ್ರೆ, ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆ ಅದನ್ನು ರದ್ದು ಮಾಡಿ, ಅದನ್ನು ರಿಪೀಲ್ ಮಾಡಿ ವಿ.ಬಿ. ರಾಮ್ಜಿ ಕಾಯ್ದೆಯನ್ನು ಹೊಸದಾಗಿ ಮಾಡಿದ್ದಾರೆ. ನಮ್ಮ ಸರ್ಕಾರದ ತೀವ್ರ ವಿರೋಧ ಇದೆ. ಒಂದು, ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದುಹಾಕಿರ್ತಕ್ಕಂಥದ್ದು. ಎರಡನೇದು, 20 ವರ್ಷಗಳ ಹಿಂದೆ 2005 ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿಯಾಗಿದ್ದಾಗ ಅವರು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿರ್ತಕ್ಕಂಥ, ಸಂವಿಧಾನದ ನಿರ್ದೇಶನಗಳಲ್ಲಿರ್ತಕ್ಕಂಥ ರೈಟ್ ಟು ವರ್ಕ್, ರೈಟ್ ಟು ಫುಡ್, ರೈಟ್ ಟು ಎಜುಕೇಶನ್, ರೈಟ್ ಟು ಇನ್ಫಾರ್ಮೇಶನ್, ಈ ಕಾಯ್ದೆಗಳನ್ನು ತಂದಿದ್ರು. ಉದ್ದೇಶ, ರೈಟ್ ಟು ವರ್ಕ್ ಕಾಯ್ದೆ ತಂದದ್ದು ಉದ್ದೇಶ ಏನಪ್ಪಾ ಅಂತಂದ್ರೆ, ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ
ಬಡ ಕಾರ್ಮಿಕರಿಗೆ ವರ್ಷದಲ್ಲಿ 100 ದಿನಗಳ ಕಾಲ, ಕನಿಷ್ಠ 100 ದಿನಗಳ ಕಾಲ ಉದ್ಯೋಗವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇದರಲ್ಲಿ ದಲಿತರು, ಕಾರ್ಮಿಕರು ಮತ್ತು ಮಹಿಳೆಯರು, ಸಣ್ಣ ರೈತರು ಇದರಲ್ಲಿದ್ದಾರೆ. ಈ ಉದ್ಯೋಗ ಪಡ್ಕೊಳ್ತಕ್ಕಂಥ ಕೆಟಗರೀಸ್ನಲ್ಲಿ ಇವರೆಲ್ಲರೂ ಕೂಡ ಇರ್ತಕ್ಕಂಥ ಇದು ವಿಶೇಷವಾಗಿ 53% ಮಹಿಳೆಯರಿದ್ದಾರೆ, 28% ದಲಿತರಿದ್ದಾರೆ. ಇವ್ರಿಗೆ ಉದ್ಯೋಗ ಕೊಡ್ತೀವಿ ಅಂತಕ್ಕಂಥ ಖಾತ್ರಿ ಇಲ್ಲ. ಅವರು ಕೇಳಿದ ಜಾಗದಲ್ಲಿ, ಅವ್ರ ಊರಿನಲ್ಲೇ ಅಥವಾ ಅವ್ರ ಜಮೀನುಗಳಲ್ಲೇ, ಸಣ್ಣ ರೈತರಾದರೆ ಅವ್ರ ಜಮೀನುಗಳಲ್ಲೇ ಅವರು ಕೆಲಸ ಮಾಡ್ಬೋದಾಗಿತ್ತು. ಇದನ್ನ ರದ್ದು ಮಾಡಿದ್ದಾರೆ. ಯಾಕಂತಂದ್ರೆ ಈಗಿನ VBG ರಾಮ್ಜಿ ಕಾಯ್ದೆನಲ್ಲಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು. ಕೇಂದ್ರ ಸರ್ಕಾರ ಎಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಅಲ್ಲಿ ಮಾಡಬೇಕು. ಅವರು ತೀರ್ಮಾನ ಮಾಡ್ತಾರೆ ಎಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ಆಮೇಲೆ 365 ದಿನಗಳು ಯಾವಾಗ ಕೆಲಸ ಕೇಳಿದ್ರು ಕೊಡಬಹುದಾಗಿತ್ತು, ಯಾವಾಗ ಕೆಲಸ ಕೇಳಿದ್ರು ಕೂಡ ಕೊಡಬೇಕಾಗಿತ್ತು. ಅದು ಸರ್ಕಾರದ ಕರ್ತವ್ಯ. ಜೊತೆಗೆ ಆಕ್ಷನ್ ಪ್ಲಾನ್ ಮಾಡ್ತಕ್ಕಂಥದ್ದು ಆಯಾಯ ಪಂಚಾಯಿತಿಗಳು, ಆಕ್ಷನ್ ಪ್ಲಾನ್ ಮಾಡ್ತಕ್ಕಂಥದ್ದು ಪಂಚಾಯಿತಿಗಳು, ಗ್ರಾಮ ಸಭೆಗಳು. ಇದನ್ನ ಈ ಕಾಯ್ದೆನಲ್ಲಿ, ಹೊಸ ಕಾಯ್ದೆನಲ್ಲಿ ರಾಮ್ಜಿ VBG ರಾಮ್ಜಿ ಕಾಯ್ದೆನಲ್ಲಿ ಇಲ್ಲ. ವಿರೋಧ ಪಕ್ಷದವರು ಅದನ್ನು ಉದ್ದೇಶಪೂರ್ವಕವಾಗಿ ಡಿಫೆಂಡ್ ಮಾಡ್ಕೊತಾ ಇದ್ದಾರೆ. ಯಾಕಂತಂದ್ರೆ ಇವ್ರಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ. ವಿರೋಧ ಪಕ್ಷದವರಿಗೆ ಕೇಂದ್ರ ಏನು ಮಾಡಿದ್ರು ಕೂಡ ಅದನ್ನು ಮಾಡಬೇಕು ಅಂತಕ್ಕಂಥದ್ದು, ಅದನ್ನು ಒಪ್ಕೋಬೇಕು ಅಂತಕ್ಕಂಥದ್ದು, ಅದನ್ನು ಸಮರ್ಥನೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಇವರಲ್ಲಿ ಇರ್ತಕ್ಕಂಥ ನೀತಿ. ಅದರಿಂದ ನಾವು ಅದನ್ನು ವಿರೋಧ ಮಾಡಿದ್ದೀವಿ. ಅದನ್ನ ಕ್ಯಾಬಿನೆಟ್ ರಾಜ್ಯಪಾಲರ ಭಾಷಣದಲ್ಲಿ ಸೇರಿಸಿತ್ತು. MNRG ಮರುಸ್ಥಾಪನೆ ಮಾಡಬೇಕು ಅಂತ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ, ಅದರಲ್ಲಿ ಮನ್ರೇಗಾದಲ್ಲಿ ಉದ್ದೇಶ ಏನಪ್ಪಾ ಅಂತಂದ್ರೆ ಮನ್ರೇಗವನ್ನ ಮರುಸ್ಥಾಪನೆ ಮಾಡಬೇಕು. ಈಗ ತಂದಿರತಕ್ಕಂಥ ಹೊಸ ಕಾಯ್ದೆಯನ್ನು ರದ್ದು ಮಾಡಬೇಕು. ನಮ್ಮ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ತೀರ್ಮಾನ ಮಾಡಿದ್ದೀವಿ. ಮನ್ರೇಗವನ್ನು ಮತ್ತೆ ಪುನರ್ಸ್ಥಾಪನೆ ಮಾಡೋವರೆಗೆ ಹೋರಾಟ ನಿರಂತರವಾಗಿ ನಡೀತದೆ. ಯಾವ ಮಾದರಿನಲ್ಲಿ ಅಂತಂದ್ರೆ, ರೈತ ವಿರೋಧಿ ಕಾಯ್ದೆಗಳನ್ನು ತಂದಿದ್ರಲ್ಲ, ಅವುಗಳನ್ನು ವಾಪಸ್ ತಗೊಂಡ್ರಲ್ಲ, ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆದರೆ ರಾಜ್ಯಪಾಲರು ಕ್ಯಾಬಿನೆಟ್ ತಯಾರು ಮಾಡಿದಂಥ ಭಾಷಣವನ್ನು ಓದ್ದೇನೆ, ಅವರೇ ತಯಾರು ಮಾಡಿದಂಥ ಒಂದು ಪ್ಯಾರಾ ಭಾಷಣವನ್ನು ಓದಿ ಸಂವಿಧಾನದ ವಿಧಿಗಳಿಗೆ ವಿರೋಧ ಮಾಡಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ. 176, 163 ಇಟ್ಸ್ ವೆರಿ ವೆರಿ ಕ್ಲಿಯರ್. ಈ ಶಲ್ ರಾಜ್ಯ ERC shall read the speech prepared by the cabinet of the government.
ಇದು ಇರ್ತಕ್ಕಂಥ ವಾಸ್ತವ ಪರಿಸ್ಥಿತಿ. ಇದು ಸಂವಿಧಾನದ ಉಲ್ಲಂಘನೆ ಆಗಿದೆ. ಅಪಮಾನ ಆಗಿದೆ. ಮತ್ತೆ ಜನ ಪ್ರತಿನಿಧಿಗಳ ಸಭೆಗೆ ಅವಮಾನ ಆಗಿದೆ. ಇದು ಮೊದಲಿಂದ ನಡ್ಕ ಬಂದಿರತಕ್ಕಂಥ ಪದ್ಧತಿ. ಸಂವಿಧಾನ ಬಂತವಿಂದ ಅಸೆಂಬ್ಲಿಗಳು ಪಾರ್ಲಿಮೆಂಟ್ಗಳು ಪ್ರಾರಂಭ ಆದಮೇಲೆ ನಡ್ಕ ಬಂದಿರತಕ್ಕಂಥ ಸಂವಿಧಾನ ಬದ್ಧವಾದಂಥ ವಿಚಾರ. ಇದನ್ನ ಉಲ್ಲಂಘನೆ ಮಾಡಿದ್ದಾರೆ. ಇದನ್ನ ನಮ್ಮ ಸರ್ಕಾರ ಪ್ರತಿಭಟನೆ ಮಾಡ್ತದೆ, ನಮ್ಮ ಪಕ್ಷ ಪ್ರತಿಭಟನೆ ಮಾಡ್ತದೆ, ನಮ್ಮ MLAಗಳು ಪ್ರತಿಭಟನೆ ಮಾಡ್ತಾರೆ, MLCಗಳು ಪ್ರತಿಭಟನೆಯನ್ನು ಮಾಡ್ತಾರೆ. ಇಡೀ ರಾಜ್ಯದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ಇದಿಷ್ಟು